ಅಪ್ಪ ಕೃಷ್ಣ, ಆದಷ್ಟು ಬೇಗ ಈ ಮದುವೆ ನಿರ್ವಿಘ್ನವಾಗಿ ನಡೆದು ಈ ಮನೆಗೆ ಒಬ್ಬ ಪುಟ್ಟ ಬಾಲಗೋಪಾಲ ಬರೋ ಹಾಗೆ ಆಶೀರ್ವಾದ ಮಾಡು. ನನ್ನ ಬದುಕಿಗೆ ನಾನು ಬೆಂಕಿ ಹಚ್ಕೊಂಡಿರೋದೆ ನನ್ನ ಗಂಡನ ಬದುಕು ಬೆಳಕಾಗ್ಬೇಕು ಅಂತ. ನನ್ನ ಆಸೆನ ನಿರಾಸೆ ಮಾಡಬೇಡ. ಅವ್ರಿಗೆ ಒಳ್ಳೆ ಬದುಕನ್ನ ಕೊಡು. ಅವರಿಬ್ರು ಚೆನ್ನಾಗಿರೋ ಹಾಗೆ ಮಾಡು. ಎಷ್ಟೊತ್ತು ಅಂತ ಪೂಜೆ ಮಾಡ್ತೀರಾ? ನಿಮ್ ಪೂಜೆಗೆ ದೇವ್ರು ಹೊಲ್ದು ದರಗೆ ಇಳಿದ್ಬಿಡ್ತಾನ. ಬನ್ನಿ, ಲೇಟ್ ಆಯ್ತು. ಎಲ್ಲಿಗೆ? ಸಬ್ ರಿಜಿಸ್ಟರ್ ಆಫೀಸ್ಗೆ. ಅಲ್ಲಿಗೇಕೆ? ಯಾಕೆ ಅಂದ್ರೆ ಎಲ್ಲ ಮರ್ತ್ಬಿಟ್ರಾ? ಅವತ್ತು ಹೇಳಿರ್ಲಿಲ್ವಾ ನಿಮ್ಗೆ? ನೋಡಿ, ನನ್ನ ಹತ್ರ ನಕರ ಎಲ್ಲ ಮಾಡಕ್ ಹೋಗ್ಬಿಡಿ. ನೀವು ನನ್ನ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ತಿದ್ದೀರಾ ಅಷ್ಟೇ. ಬನ್ನಿ. ನಾನ್ ಬರಲ್ಲ. ಅದು ನಿನಗ್ ಸೇರ್ಬೇಕಾಗಿರೋದಲ್ಲ. ಈ ಮನೇಲಿ ಏನೇನಿದೆಯೋ ಎಲ್ಲ ನನಗೆ ಸೇರ್ಬೇಕಾಗಿರೋದು. ಅದ್ ಯಾಕೋ ಇಷ್ಟೊಂದು ದುರಾಸೆ ಬುದ್ಧಿ ಕಲ್ತಿದ್ಯಾ ನೀನು? ಯಾಕಂದ್ರೆ ಧಾರಾಳಿ ಆಗಿದ್ರೆ ದಿವಾಳಿ ಆಗೋಗ್ತೀನಿ ಅಂತ ಅರ್ಥ ಆಯ್ತು. ಅದಕ್ಕೆ ಇದು ಅನ್ಯಾಯ ಅಶ್ವಿನ್. ನಾನ್ ಏನ್ ಮಾಡ್ತೀನೋ ಅದು ನನಗ್ ನ್ಯಾಯನೇ. ಪಾಪ ಪ್ರಜ್ಞೆ ಇಲ್ದೆ ಈ ತರ ಎಲ್ಲ ನಡ್ಕೋಬೇಡ. ಅದು ನಿನಗೆ ಒಳ್ಳೇದಲ್ಲ. ಪಾಪ ಪ್ರಜ್ಞೆ, ಪ್ರೀತಿ, ಕರುಣೆ ಎಲ್ಲ ಇಟ್ಕೊಂಡು ಏನಾಯ್ತು? ಏನ್ ಮಾಡಿದ್ರಿ? ಹಾಗೆ ನೋಡೋದಾದ್ರೆ ನಾನು ಈಗಲೇ ಖುಷಿಯಾಗಿ ನೆಮ್ಮದಿಯಾಗಿರೋದು. ಈ ನೆಮ್ಮದಿ ಸಂತೋಷ ಎಲ್ಲ ಬರೀ ಕ್ಷಣಿಕ ಅಷ್ಟೇ. ನೀನ್ ಮಾಡಿರೋ ಪಾಪಕ್ಕೆ ಮುಂದೆ ಒಂದಿನ. ಸಾಕ್, ನಿಲ್ಸ್ರಿ. ನಿಮ್ ಲೆಕ್ಚರ್ ಕೇಳಕ್ ನಾನು ಇಲ್ಲಿ ನಿಂತಿಲ್ಲ. ಮರ್ಯಾದೆಯಿಂದ ನನ್ನ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬನ್ನಿ. ಬರಲ್ಲ. ನೀನು ಎಷ್ಟು ಕರೆದ್ರು ಅಷ್ಟೇ. ಓಹೋ, ಹಾಗೆ. ಪಾಪ, ನಿಮ್ ಗಂಡಂಗೆ ಮದ್ವೆ ಮಾಡಬೇಕು, ವಂಶ ಉದ್ಧಾರ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ರಿ ಅಲ್ವಾ? ನೀವ್ ಏನಾದ್ರೂ ನನ್ನ ಜೊತೆ ಬರದೇ ಹೋದ್ರೆ ಆ ಕನ್ಸು ಸುಟ್ಟು ಬೂದಿ ಆಗೋಗುತ್ತೆ. ಮದುವೆ ನಿಂತೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಮೀರಾ ಪ್ರಾಣ ಕಳ್ಕೊತಾಳೆ. ಅವಳೇನ್ ಸುಮ್ಮನೆ ಪ್ರಾಣ ಕಳ್ಕೊಳಲ್ಲ. ಇದಕ್ಕೆಲ್ಲ ಕಾರಣ ಅರ್ಜುನ್ ಸರ್ ಅಂತ ಬರ್ದಿಟ್ಟೆ ಪ್ರಾಣ ಕಳ್ಕೊತಾಳೆ. ಮತ್ತಿನ್ನೇನ್ ಮಾಡ್ಲಿ ಆಂಟಿ? ಅಮ್ಮಂಗೆ ಅರ್ಜುನ್ ಸರ್ದು ಇದು 2ನೇ ಮದ್ವೆ ಅಂತ ಒಂದೇ ಕಾಣಿಸ್ತಿದೆ. ಆದ್ರೆ ನನ್ ಜೀವನ ಏನಾಗುತ್ತೆ ಅನ್ನೋದು ಅಮ್ಮಂಗ್ ಗೊತ್ತೇ ಆಗ್ತಿಲ್ಲ. ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಿಂತು ಹೋಗ್ಬಿಟ್ರೆ ನನ್ ಬದುಕಿದ್ದು ಸತ್ತ ಹಾಗೆ ಆಂಟಿ. ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ ಮೇಡಮ್? ಕತೆ ಇನ್ನೂ ಮುಗ್ದಿಲ್ಲ. ನಾನೇ ಖುದ್ದಾಗ ಅಣ್ಣನ ಹತ್ರ ಹೋಗಿ ನಿನ್ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ದು, ನಿನ್ನನ್ನ ಲಾಡ್ಜಲ್ಲಿ ಸಿಕ್ಕಾಕ್ಸಿದ್ದು, ನಿನ್ನನ್ನ ಅರೆಸ್ಟ್ ಮಾಡಿಸಿದ್ದು ಎಲ್ಲ ನಿನ್ನ ಮುದ್ದಿನ ಮಾಜಿ ಹೆಂಡತಿ ಅಂತ ಹೇಳ್ತೀನಿ. ಆಗ ನಿಮ್ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಸೇವಂತಿ ಅವರೇ? ಪ್ರೀತಿಗೆ ಮೋಸ ಆದ್ರೆ ಅರ್ಜುನ್ ಅಣ್ಣ ಏನಾಗ್ತಾನೆ ಅಂತ ಗೊತ್ತಾ ಮೇಡಮ್? ನಿಮ್ ದ್ರೋಹನ ತಡ್ಕೊಳಕ್ಕಾಗ್ದೇನೆ ಎದೆ ಬಡ್ಕೊಂಡ್ ಸತ್ತೋಗ್ತಾನೆ. ಛೀ, ಬಿಡ್ತು ಅನ್ನೋ. ಅದೇನು ಅಂತ ಮಾತಾಡ್ತಿದ್ಯೋ? ವಾಸ್ತವ ಮಾತಾಡ್ತಿದ್ದೀನಿ. ಅರ್ಜುನ್ ಅಣ್ಣಗೆ ನೀವು ಮಾಡಿರೋ ಮೋಸ ತಡ್ಕೊಳ್ಳೋ ಶಕ್ತಿ ಇಲ್ಲ. ಖಂಡಿತ ಅವ್ನು ಸತ್ತೋಗ್ತಾನೆ. ಅದಾಗಬಾರ್ದು ಅಂದ್ರೆ ನೀವು ನನ್ನ ಜೊತೆ ಬಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಅಶ್ವಿನ್, ಯಾಕೋ ನನ್ನ ಈ ತರ ಕಾಡಿಸ್ತಿದ್ಯಾ? ಇನ್ನೂ ತುಂಬಾ ಇದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ನಿಮ್ ಗೋಳಾಟ ಎಲ್ಲ ಮುಗ್ದಿದ್ರೆ ಬನ್ನಿ ಹೋಗೋಣ. ನಿನಗೆ ಕರುಣೆ ಅನ್ನೋದೇ ಇಲ್ವೇನೋ? ಈಗೇನೋ ಬರುತ್ತೀರೋ ಬರಲ್ವೋ? ಈ ಮದ್ವೆ ನಡಿಬೇಕು ಅಂದ್ರೆ ಬನ್ನಿ, ನಡಿಬಾರ್ದು ಅಂತ ನಿಮ್ಮ ಮನ್ಸಲ್ಲಿದ್ರೆ ಬರಬೇಡಿ. ಅಲ್ಲ, ಏನ್ ನೀವು ಬರೀ ಬಾಯಿ ಮಾತಿಗೆ ಮಾತ್ರ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ದೀರೋ, ಅಥವಾ ನಿಜ ನಿಮ್ಮ ಮನ್ಸಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಇದ್ರೆ 10 ಗಂಟೆಗೆ ಕರೆಕ್ಟಾಗಿ ರೆಡಿಯಾಗಿ ಬನ್ನಿ. ಅದರಲ್ಲಿ 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಲ್ಲ ಅದನ್ನು ಮಾಡೇ ಮಾಡ್ತೀನಿ.